ಏನು ವಿಶೇಷ ಮಂತ್ರಿಗಳು ಸಿ ಎಂ ಇದರಲ್ಲಿ ಏನು ವಿಶೇಷ ಏನಿಲ್ಲ. ನಮ್ಮ ಜಿಲ್ಲೆಯ ಸಮಸ್ಯೆ, ನಮ್ಮ ಡಿಪಾರ್ಟ್ಮೆಂಟ್ ಸಮಸ್ಯೆ. ಕೇರಳ PWD ಮಿನಿಸ್ಟರ್ ಭೇಟಿಯಾಗಿದ್ರು. ಹಾಂ ಅದರದ್ದೇನಾದರೂ ಚರ್ಚೆ ಆಯಿತು ಸರ್? ಈ ಬಂಡೀಪುರ ಸಂಬಂಧಪಟ್ಟಂತೆ ನಮಗೆ ಭೇಟಿಯಾಗಿಲ್ಲ. ಅವ್ರಿಗೇನು ಸಿ ಎಂ ಭೇಟಿಯಾಗಿಲ್ಲ, ನನಗೆ ಯಾರು ಭೇಟಿಯಾಗಿಲ್ಲ. ಮೀಸಲಾತಿ ವಿಚಾರದಲ್ಲಿ ಬಿಜೆಪಿಯವರು ಶುರು ಮಾಡಿದ್ದಾರೆ. ನೀವು ಕೂಡ ಮೊನ್ನೆ ಮುಖ್ಯಮಂತ್ರಿಗಳು ಭೇಟಿಯಾಗಿದ್ದಾರೆ. ಇಂಪ್ಲಿಮೆಂಟ್ ಮಾಡೋಕ್ಕಾಗಿಲ್ಲ ಅಂತೇಳಿ ಅದೇ ರಾಜಕೀಯಕರಣ ಮಾಡ್ತಾರೆ. ಹೊಸದಲ್ಲ ಅವ್ರಿಗೆ, ಯಾಕಂದರೆ ಇಶ್ಯೂ ಯಾವುದೂ ಇಲ್ಲ. ನಾವು ಕೂಡ ಅವ್ರದ್ದು ವಾದ ಅಷ್ಟೇ. ನೀವು ಕೋರ್ಟ್ನಲ್ಲಿ ಸರ್ಕಾರ ಪರವಾಗಿ ಯಾರು ಅಪೇರ್ ಆಗಿಲ್ಲ ಅಂತ. ಸೊ ಸ್ಪೆಷಲ್ ಆಗಿ ರವಿ ವರ್ಮಕುಮಾರ್ ಅವರನ್ನು ನೇಮಿಸಲಿಕ್ಕೆ ಸಿ ಎಂ ಅವರು ಹೇಳಿದ್ದಾರೆ. ಸೊ ಅಷ್ಟೇ, ಯಾವುದಾದ್ರು ಡಿಸಿಷನ್ ಬಿಡೋದು ಕೋರ್ಟಿಗೆ ಬಿಟ್ಟಿದ್ದು. ಅದರಲ್ಲಿ ಏನು ನಮ್ಮ ಪಾತ್ರ ಏನಿಲ್ಲ, ಅಷ್ಟೇ ನಮ್ಮದು. ಈಗ ವಾದ ಮಾಡಬೇಕು ಒಳ್ಳೆ ರೀತಿಯಿಂದ, ನಮ್ಮ ಪರವಾಗಿ ಅನುಕೂಲ ಆಗೋ ರೀತಿಯಲ್ಲಿ ವಾದ ಮಾಡಬೇಕು ಅಷ್ಟೇ. ಈಗ ಮುಂದಿರೋದು ಅದು ಮಾಡಿದ್ವಿ, ನಿನ್ನೆ ಕೂಡ ಮಾಡಿದ್ವಿ ಸಿ ಎಂ ಅವ್ರ ನೇತೃತ್ವದಲ್ಲಿ. ಈಗ ಇವರು ನಮ್ಮ ಬ್ರದರ್ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ಸರ್, ಸತೀಶ್ ಜಾರಕಿಹೊಳಿಗೆ PCC ತಪ್ಪಿದ್ದೆ ಒಳ್ಳೇದಾಯ್ತು, 3 ತಿಂಗಳಿಗೆ ಸರ್ಕಾರ ಬಿದ್ದೋಗುತ್ತೆ. ಇಲ್ಲ, ಕೊಟ್ಟರು ಕೆಲಸ ಮಾಡ್ತೀವಿ, ಕೊಡದಿದ್ರೆ ಹೇಳಿರಲ್ಲ. ಅದೇನು ಅಧ್ಯಕ್ಷ ಕೊಡಬೇಕಂತೇನಿಲ್ಲ. ಹಿಂದೆ ನಮ್ಮ ಜವಾಬ್ದಾರಿ ಕೊಟ್ಟದ್ದೆಲ್ಲ ನಿಭಾಯಿಸಿದ್ವಿ. ಅಧ್ಯಕ್ಷ ಯಾವಾಗೂ ಇಲ್ಲ, ಈಗೂ ನಿಭಾಯಿಸ್ತೀವಿ. ಈಗೂ ಅಧ್ಯಕ್ಷ ಇಲ್ಲ ರೀ. ಅದಕ್ಕೇನು ಸಂಬಂಧ ಇಲ್ಲ. ಪಕ್ಷದ ಪರವಾಗಿ ಕೆಲಸ ಹಿಂದಿನೂ ಮಾಡಿದ್ದೀವಿ, ಇವತ್ತು ಮಾಡ್ತೀವಿ, ನಾಳೆ ಕೂಡ ಮಾಡ್ತೀವಿ. ಅದಕ್ಕೇನು ಅಧ್ಯಕ್ಷ ಪದನ ಬೇಕಂತ ಇಲ್ಲ.